ಪಂಚ ಅಂಗಗಳು ಸೇರಿ ಪಂಚಾಂಗ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಈ 5 ಅಂಶಗಳ ವಿವರ ಸಹಿತ ಸಿದ್ಧ ಗ್ರಂಥಕ್ಕೆ ಪಂಚಾಂಗ ಅಂತ ಹೆಸರಿಸಿದ್ದಾರೆ. ನೀವೇನಾದರೂ ಸಮಯವನ್ನು ಸರಿಯಾಗಿ ಬರ್ಕೊಳ್ಳದೆ 11:10 ಗಂಟೆಗೆ ಇದು ಈ ಲಗ್ನ ಮುಗಿದು ಹೋಗಿ ನೀವು ಅಂದಾಜು 10:15 10:45 ಇರ್ಬೋದೇನೋ ಸರ್ ಅಂದ್ಬಿಟ್ರೆ ಅದು ವೃಷಭ ಲಗ್ನಕ್ಕೆ ಬರುತ್ತೆ. ಹಸ್ತಾಕ್ಷರದಲ್ಲಿ ಬರೀತಕ್ಕಂಥ ಜಾತಕ ಶ್ರೇಷ್ಠ, ಯಾರೇ ಬರೀಲಿ. ಯಾಕೆ ಅಂತಂದ್ರೆ ಒಬ್ಬ ಜ್ಯೋತಿಷಿ ಆತನ ಉಂಗುಷ್ಟ ಮತ್ತು ಹೆಬ್ಬೆರಳಿನ ಮೂಲಕ ತನ್ನ ಮೆದುಳಿನಲ್ಲಿರುವ ಇಂಟ್ಯೂಷನ್ನನ್ನು ರವಾನೆ ಮಾಡಿ ಆ ಪೆನ್ನಿನ ಮೂಲಕ ಅದನ್ನು ದಾಖಲಿಸ್ತಾನೆ. ಲಾಸ್ಟಲ್ಲಿ ಆತನ ಸಹಿಯನ್ನು ಹಾಕುತ್ತಾನೆ. ಅಂದರೆ ಆತ ಬರೆದಿರುವುದಷ್ಟು ಕೂಡ ಆ ಮಗುವಿನ ಜೀವನಕ್ಕೆ, ಭಾವನೆಗಳಿಗೆ, ಸ್ಪಂದನೆಗೆ ಹತ್ತಿರವಿರುತ್ತದೆ. ಯುಗಾದಿ ಹಬ್ಬ ಯಾವ ವಾರ ಬರುತ್ತದೆಯೋ ಆ ವಾರದ ಅಧಿಪತಿಯೇ ಆ ವರ್ಷದ ರಾಜ. ಈ ವರ್ಷ ಹಬ್ಬ ಯಾವತ್ತು ಬಂದಿದೆ? ಗುರುವಾರ ಬಂದಿದೆ. ಈ ಸಂವತ್ಸರಕ್ಕೆ ರಾಜ ಯಾರು? ಗುರು. ಪಂಚಾಂಗದ ವಿಚಾರಕ್ಕೆ ಬರೋಣ. ಈ ಪಂಚಾಂಗ ಮೂಲಕ್ಕೆ 1500 ವರ್ಷಗಳ ಇತಿಹಾಸವಿದೆ ಅನ್ನೋದು ತಜ್ಞರ, ಸಂಶೋಧಕರ ಅಭಿಪ್ರಾಯ. ನಂತರದಲ್ಲಿ 1890 ಶ್ರೀ ಮಾಧವಚಂದ್ರ ಚಟ್ಟೋಪಾಧ್ಯಾಯ ಎಂಬುವರು ವಿಶುದ್ಧ ಸಿದ್ಧಾಂತ ಪಂಜರ ಎಂಬ ಸುಧಾರಿತ ಪಂಚಾಂಗವನ್ನು ರಚಿಸ್ತಾರೆ 1890ರಲ್ಲಿ. ನಂತರದಲ್ಲಿ ಶ್ರೀ ಮದನ ಮೋಹನ ಮಾಳವೀಯರು, ಡಾಕ್ಟರ್ ಸಂಪೂರ್ಣಾನಂದರು ತಂಡ ಸಂಸ್ಕೃತ ಪಂಚಾಂಗವನ್ನು ಅನುಮೋದಿಸ್ತಾರೆ. ಶ್ರೀ ನಿರ್ಮಲಚಂದ್ರ ಲಹರಿಯವರು ಸಿದ್ಧಪಡಿಸಿದ ಪದಕಗಳ ಆಧಾರದ ಮೇಲೆ ಪಂಚಾಂಗ ಸಂಪೂರ್ಣವಾಗಿ ಸಿದ್ಧವಾಗ್ತಾ ಇತ್ತು ಅನ್ನೋತ್ತೆ ಇತಿಹಾಸ. ನಾವು ಯೋಚನೆ ಮಾಡಬೇಕು ನೋಡಿ, ಇವತ್ತು ನಾವು ಪಂಚಾಂಗವನ್ನು ಸುಲಭವಾಗಿ ಶ್ರವಣ ಮಾಡಿಬಿಡ್ತೀವಿ. ಇದರ ಹಿಂದೆ ಎಂತೆಂಥ ಸಂಶೋಧಕ ಶಕ್ತಿಗಳು, ಎಂಥ ವಿಚಾರವಂತ ಶಕ್ತಿಗಳು ಕೆಲಸ ಮಾಡಿದ್ದಾರೆ ನಮಗೋಸ್ಕರ. ಅವ್ರಿಗೊಂದು ಹೃತ್ಪೂರ್ವಕವಾದ ಧನ್ಯವಾದವನ್ನು ನಿರಂತರ ನಾವು ಹೇಳಬೇಕು ಈ ಕಾರ್ಯಕ್ರಮದ ಮೂಲಕ. ನಂತರದಲ್ಲಿ 1953ನೇ ಇಸ್ವಿ ಫೆಬ್ರವರಿ 21ನೇ ತಾರೀಕು ಶನಿವಾರ ನವದೆಹಲಿಯ ಓಲ್ಡ್ಮನ್ ರೋಡ್ CSIR ಸಚಿವಾಲಯದಲ್ಲಿ ಪಂಚಾಂಗದ ನೂತನ ಆವಿಷ್ಕಾರದ ಬಗ್ಗೆ ಒಂದು ಸಮಾವೇಶ ನಡೆಯುತ್ತೆ. ಆ ಸಮಾವೇಶಕ್ಕೆ ಪ್ರೊಫೆಸರ್ ಮೇಘನಾಥ್ ಅಧ್ಯಕ್ಷರಾಗಿರ್ತಾರೆ. ಅಂದಿನ ಎಲ್ಲ ಸಂಶೋಧಕರು, ಪ್ರೊಫೆಸರ್ಗಳು, ವಿಜ್ಞಾನಿಗಳ ಸಮ್ಮುಖದಲ್ಲಿ ನಮ್ಮ ಭಾರತೀಯ ಪಂಚಾಂಗ ಪದ್ಧತಿಗೆ ಒಂದು ಹೊಸ ರೂಪವನ್ನು ಕೊಡಲಾಯಿತು ಅಂಥೇಳಿ ಪುಸ್ತಕದಲ್ಲಿ ಆಧಾರ ಸಿಕ್ಕತ್ತೆ. ಯಾಕೆಂದರೆ 1977ರಿಂದ 1947ರವರೆಗೆ ಭಾರತೀಯರ ಮೇಲೆ ಗ್ರೆಗೋರಿಯನ್ ಕ್ಯಾಲೆಂಡರನ್ನೇ ನೀವು ಪಾಲಿಸಬೇಕು ಅನ್ನೋ ಆಂಗ್ಲರ ಒತ್ತಡ ಇತ್ತು. ಆದರೆ ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮ ಭಾರತೀಯ ಮೀಮಾಂಸಕರು ಅದು ನಮಗೆ ಸೂಕ್ತವಾದುದಲ್ಲ ಅಂತ ತೀರ್ಮಾನಿಸಿ ಮತ್ತೊಂದು ಸಿದ್ಧಾಂತಕ್ಕೆ ಬರಲಾಯಿತು. ಅದೇನು ಅಂತಂದರೆ, ಈಗ ನೋಡಿ, ಆಡಳಿತ ಕ್ರಮಗಳಿಗೆ ಅನುಸಾರವಾಗಿ ವಿದ್ಯಾಭ್ಯಾಸ, ಉದ್ಯೋಗ, ಜನನ, ಮರಣ ದಾಖಲಾತಿಗೆ ಅನುಗುಣವಾಗಿ ಸೂರ್ಯ ಸಿದ್ಧಾಂತವನ್ನು ಆಧಾರಕ್ಕೆ ತೆಗೆದುಕೊಂಡು ಆಡಳಿತ ಪದ್ಧತಿಗೆ ಮಧ್ಯರಾತ್ರಿಯಿಂದಲೇ ದಿನ ಬದಲಾವಣೆ ಅಂತ ಅನುಮೋದಿಸಲಾಯಿತು. ಮಧ್ಯರಾತ್ರಿ 12ರಿಂದ ಮುಂದಿನ ಮಧ್ಯರಾತ್ರಿ 12 ಗಂಟೆಯ ಒಳಗೆ ಒಂದು ದಿನ ಅಂತೇಳಿ ಆಯಿತು. ಜೊತೆಗೆ ಅಂದಿನ ನಮ್ಮ ಸಾಂಪ್ರದಾಯಿಕ ಧಾರ್ಮಿಕ ವರ್ಗ ಏನಿತ್ತು, ಅವರು ಇದನ್ನು ಒಪ್ಪಲಿಲ್ಲ. ಅವ್ರು ಹೇಳಿದರು, ಇಲ್ಲ, ನಾವು ಸೂರ್ಯೋದಯದಿಂದ ಮಾರನೇ ಸೂರ್ಯೋದಯದವರೆಗೇನೆ ದಿನ ಅಂತ ಪರಿಗಣಿಸ್ತೀವಿ, ನಮ್ಮ ಧಾರ್ಮಿಕ ಆಚರಣೆಗೆ ಅದೇ ಅನುಕೂಲ ಅನ್ನೋ ಅಭಿಪ್ರಾಯ ಬಂದಾಗ, ಸರಿ, ಆಡಳಿತ ನೀತಿ ನಿಯಮಗಳಿಗೋಸ್ಕರ ಮಧ್ಯರಾತ್ರಿಯನ್ನೇ ದಿನಾರಂಭ ಅಂತ ನಿರ್ಧರಿಸೋಣ, ನೀವು ಸೂರ್ಯೋದಯವನ್ನೇ ದಿನಾರಂಭ ಮಾಡಿಕೊಳ್ಳಿ
ಅಂಥೇಳಿ ಎರಡೂ ಪಂಗಡಗಳ ವರ್ಗಗಳ ನಡುವೆ ಒಂದು ನಿರ್ಧಾರಕ್ಕೆ ಬರಲಾಯಿತು. ಯಾಕಿಷ್ಟನ್ನು ಹೇಳಿದೆ ಅಂದರೆ, ಇವತ್ತೂ ಸಹ ಆ ಗೊಂದಲ ಉಳಿದುಕೊಂಡಿದೆ. ಪಂಚಾಂಗ ಸೂರ್ಯೋದಯ ಟು ಸೂರ್ಯೋದಯ, ಆಡಳಿತ ಸರ್ಕಾರ ಮಧ್ಯರಾತ್ರಿ ಟು ಮಧ್ಯರಾತ್ರಿ. ಇದು ಯಾಕೆ ನನಗೆ ಕನ್ಫ್ಯೂಸ್ಗಳು ಯಾಕೆ ಆಗುತ್ತೆ ಅಂತ ಹೇಳಿದೆ ಅಂದರೆ, ನಮ್ಮ ಬಳಿ ಜಾತಕ ಬರ್ಸೋಕೆ ಬರ್ತಾರೆ. ಬಂದಾಗ ಆ ವ್ಯಕ್ತಿ ಏನಾದ್ರು 12:30ಕ್ಕೆ ಜನಿಸಿದ್ರು ಅಂದರೆ ನಮಗೂ ಅವ್ರಿಗೂ 3-4 ಫೋನ್ ಕಾನ್ವರ್ಸೇಷನ್ ಆಗುತ್ತೆ, ಕೊಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಯಾಕೆ ಅಂದರೆ ಜ್ಯೋತಿಷ್ಯರು, ಅರ್ಚಕರು ಅವರು ಬರ್ಕೊಟ್ಟಂಥ ಜಾತಕದಲ್ಲಿ ಶನಿವಾರ ಮಧ್ಯರಾತ್ರಿ 12:30 ಆಗಿದ್ದರೆ ಅವರು ಶನಿವಾರ ಅಂತಲೇ ನಮೂದಿಸಿಬಿಟ್ಟಿರ್ತಾರೆ. ನಾವು ಇವತ್ತಿನ ಆಡಳಿತ ಲೆಕ್ಕಾಚಾರದ ಇವತ್ತಿನ ಹೊಸ ಆ್ಯಪ್ಗಳ ಪ್ರಕಾರ ಹಾಕಿದಾಗ ಅದು ಭಾನುವಾರ ತೋರಿಸುತ್ತೆ, ವೀಕ್ ಡೇ ಆ್ಯಂಡ್ ವೇದಿಕ್ ಡೇ ಅಂತ. ವೇದಿಕ್ ಡೇ ಬಂದು ಶನಿವಾರನೇ, ಬಟ್ ವೀಕ್ ಡೇ ಬಂದು ಸಂಡೇ ಆಗಿರುತ್ತೆ. ನಮಗೆ ಕನ್ಫ್ಯೂಷನು, ಇಲ್ಲಿ ಭಾನುವಾರ ಬರ್ತಿದೆ, ಶನಿವಾರ ಅಂತ ಬರ್ಕೊಂಬಂದಿದ್ದೀರಲ್ಲ ಅಂತ. ನಾವು ಅವರಿಗೆ ಮತ್ತೆ ಫೋನು, ರಾತ್ರಿ ಆಯ್ತಮ್ಮ, ರಾತ್ರಿ 12:30 ಹುಟ್ಟಿದ್ರಲ್ಲ, ಅದು ಶನಿವಾರ ರಾತ್ರಿನಾ ಭಾನುವಾರ ರಾತ್ರಿನಾ ಅಂತ ಕೇಳೋದು. ಅವ್ರು ಹೇಳ್ತಾರೆ, ಗುರುಗಳೇ ಶನಿವಾರ ರಾತ್ರಿ 12:30. ಆವಾಗ ನಮಗೆ ಕನ್ಫರ್ಮ್ ಆಗುತ್ತೆ ಇದು ಭಾನುವಾರ. ಆವಾಗ ಅವ್ರು ಹೇಳ್ತಾರೆ, ಹೌದಾ ನಮ್ಗದು ಗೊತ್ತಿರಲಿಲ್ಲ, ಅವ್ರು ಶನಿವಾರ ಅಂತ ಬರೆದಿದ್ರಲ್ಲ, ನಾವು ಶನಿವಾರ ಅಂತ ತಿಳ್ಕೊಂಡಿದ್ವು. ಶನಿವಾರನೇ ಹಾಕ್ಬಿಟ್ರೆ ನಾವು ಕ್ಯಾಲೆಂಡರ್ ಹಿಂದಿನ ಡೇಟ್ ಹಾಕಬೇಕಾಗುತ್ತೆ, ಆ ಮುಂದಿನ ಡೇಟ್ ಹಾಕ್ಲಿಕ್ಕೆ ಬರಲ್ಲ. ಆವಾಗ ಇವರಿಗೆ ಜನನ ಮರಣ ಪ್ರಮಾಣ ಪತ್ರಗಳಲ್ಲಿ, ವಿದ್ಯಾಭ್ಯಾಸ ಸರ್ಟಿಫಿಕೇಟ್ಗಳಲ್ಲಿ ಎಲ್ಲ ವ್ಯತ್ಯಾಸ ಹೊಡೆಯುತ್ತೆ. ಕೆಲವರು ಸುಮಾರು ಜನ ಹಂಗೆ ಕೊಟ್ಟುಬಿಟ್ಟಿದ್ದಾರೆ, ಹಾಗೇ ನಡೀತಾ ಇದೆ ಈಗಲೂ. ಸ್ಕೂಲ್ಗೊಂದು ಕೊಟ್ಟಿದ್ದಾರೆ, ಅವ್ರ ಆಚರಣೆಗೊಂದು ಇಟ್ಕೊಂಡಿದ್ದಾರೆ. ಗೊತ್ತಿಲ್ಲ ಸರ್, ನಾವು ಶಾಲೆಗೆ ಸೇರಿಸುವಾಗ ಅದನ್ನು ಕೊಟ್ಬಿಟ್ವಿ ಅಂತ. ಆ ಗೊಂದಲ ನೋಡಿ ಇನ್ನೂ ಅದು ಬೆಳ್ಕೊಂಡೇ ಬಂದಿದೆ. ಎರಡೂ ಸರಿನೇ ನಾವು ನೋಡ್ತಾ ಹೋದಾಗ. ಸೂರ್ಯೋದಯ ಟು ಸೂರ್ಯೋದಯ ನಮ್ಮ ಸನಾತನ ಸಂಪ್ರದಾಯ ಋಷಿಮುನಿಗಳ ಯುಗಗಳ ಕಾಲದಿಂದ ಇದ್ದಂತಹ ಪದ್ಧತಿ. ಯಾಕೆಂದರೆ ಅವಾಗ ಗಡಿಯಾರ ಇರಲಿಲ್ಲ. ಒಂದು ಮರಳು ತುಂಬಿದಂಥ ಒಂದು ಗಾಜಿನ ಹೂಜಿಯನ್ನು ಮಾಡ್ತಿದ್ರು. ಅದನ್ನು ಕರೆಕ್ಟಾಗಿ ಅದು ಸೂರ್ಯೋದಯದವರೆಗೆ ಈ ಕೆಳಗಿನ ಗಾಜಿನ ಬಟ್ಟಲಿಗೆ ಆ ಮರಳು ತುಂಬಿದರೆ ಸೂರ್ಯೋದಯವಾಗುವರೊಳಗೆ ಅದು ಖಾಲಿ ಆಗ್ತಿತ್ತು. ಅದನ್ನು ಮತ್ತೆ ಹೀಗೆ ತಿರುಗಿಸ್ತಿದ್ರು, ಮತ್ತು ಅದು ಇನ್ನೊಂದು ಗಾಜಿನ ಬೆಳಗ್ಗೆ ತುಂಬುವವರೆಗೂ ಅದು 24 ಗಂಟೆ ಆಗ್ತಾಯಿತ್ತು. ಆ ರೀತಿಯ ಕಾಲಮಾನ ಇತ್ತು. ಅವಾಗೆಲ್ಲ ಗಡಿಯಾರ ವಾಚ್ಗಳು ಇರಲಿಲ್ಲ. ಆಮೇಲೆ ಬಂದಂಥ ಈ ಪದ್ಧತಿಯಲ್ಲಿ, ಪಂಚಾಂಗಗಳ ಪದ್ಧತಿಯಲ್ಲಿ, ಈ ಒಂಟಿಕೊಪ್ಪಲ್ ಪಂಚಾಂಗ ಮತ್ತು ಕೆಲವು ಕ್ಯಾಲೆಂಡರ್ಗಳು ತಿಥಿ, ಯೋಗ, ನಕ್ಷತ್ರ, ಕರಣ, ವಾರಗಳನ್ನು ಸೂರ್ಯೋದಯದ ಕಾಲಗಣನೆಯಲ್ಲೇ ಹಚ್ಚು ಹಾಕಿದ್ದಾರೆ. ಒಂಟಿಕೊಪ್ಪಲ್ ಪಂಚಾಂಗ ಇರಬಹುದು, ಬೇರೆ ಇನ್ಯಾವುದೇ ಸಂಸ್ಥೆಯ ಪಂಚಾಂಗ ಇರಬಹುದು. ಈ ಪಂಚಾಂಗದಲ್ಲಿ ಸೂರ್ಯೋದಯದಿಂದ ಸೂರ್ಯೋದಯದವರೆಗಿನ ಲೆಕ್ಕಾಚಾರವೇ ಇದೆ. ಗುರುವಾರ ಬೆಳಗಿನ ಜಾವ 5:30ವರೆಗೂ ಒಂದು ನಕ್ಷತ್ರ ಇದೆ ಅಂದರೆ ಪಂಚಾಂಗದಲ್ಲಿ ಗುರುವಾರ ಅಂತಲೇ ಇರುತ್ತೆ. ನಾವು ಶುಕ್ರವಾರ ಅಂಥೇಳಿ ಲೆಕ್ಕ ಹಾಕೋಬೇಕಷ್ಟೆ, ಇಲ್ಲಾಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಈ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲಿ ಯಾವುದೇ ಶಿಶು ಮಧ್ಯರಾತ್ರಿ ಜನನವಾದರೆ ಎರಡೂ ರೀತಿಯಲ್ಲಿ ವಿವರವನ್ನು ದಾಖಲಿಸಿಟ್ಟುಕೊಳ್ಳಿ, ಕನ್ಫ್ಯೂಸ್ ಆಗದ ಹಾಗೆ. ಮಧ್ಯರಾತ್ರಿ ಏನಾದರೂ ಜನನವಾದರೆ ಹಿಂದಿನ ದಿನದ ವಾರ, 12ರ ನಂತರ ಯಾವ ವಾರಕ್ಕೆ ಬಂದಿದೆ ಎರಡೂ ಬರೆದು ಬಿಡಿ. ಶನಿವಾರ ರಾತ್ರಿ, ಭಾನುವಾರ ನಮ್ಮ ಮಗು ಹುಟ್ಟಿದೆ ಅಂತ ಬರ್ಬಿಡಿ. ಯಾಕೆಂದರೆ ಮಧ್ಯರಾತ್ರಿ ನಂತರ 12:05 ಆದ್ರೂ ಅದು AM ಆಗಿಬಿಡತ್ತೆ. ಮಧ್ಯಾಹ್ನದ 12 PM ಆಗತ್ತೆ. ಕೆಲವರು ಅದನ್ನು ಬರೀಬೇಕಾದ್ರೆ ಬರೆದಿರ್ತಾರೆ, AM PM ಗೊತ್ತಿಲ್ಲ, AMಗೆ PM ಹಾಕ್ಬಿಟ್ಟಿರ್ತಾರೆ, PMಗೆ AM ಹಾಕ್ಬಿಟ್ಟಿರ್ತಾರೆ. ನಾವು ಜಾತಕ ಬರೆದ್ಬಿಟ್ಟು ಎಷ್ಟೋ ಜಾತಕಗಳು ರೀರೈಟಿಂಗ್ ಮಾಡಿದ್ದೀನಿ. 24 hours ವ್ಯತ್ಯಾಸ ಬಂದು ಆ ಮಗುವಿನ ಜ್ಯೋತಿಷ್ಯ ಭವಿಷ್ಯ ಎಲ್ಲವೂ ಚೇಂಜ್ ಆಗಿಬಿಟ್ಟಿದೆ. ಅದು 24 ಗಂಟೆಗಳ ವ್ಯತ್ಯಾಸ ಆಗಿಬಿಡುತ್ತೆ. ಆ ರೀತಿ ನಮಗೆ ಕೆಲವರು ಮಾಹಿತಿ ಕೊಡದೆ ಬಹಳ ತೊಂದರೆ ಆಗುತ್ತೆ ಒಂದೊಂದು ಸಾರಿ. ಯಾಕೆಂದರೆ ಇಲ್ಲಿ ವ್ಯಕ್ತಿಯ ಕುಂಡಲಿಯ ಲಗ್ನದ ಬಗ್ಗೆ ನಾನು ಹೇಳಲೇಬೇಕು. ಏನು ವ್ಯತ್ಯಾಸ ಆಗುತ್ತೆ, 24 ಗಂಟೆ ವ್ಯತ್ಯಾಸ ಆಗುತ್ತೆ ಅಂದಾಗ ಕೇವಲ ನಕ್ಷತ್ರವಲ್ಲ,
ರಾಶಿಯಲ್ಲ, ಲಗ್ನದ ವ್ಯತ್ಯಾಸವಾಗುತ್ತದೆ. ಏನು ಆ ಲಗ್ನ ಅಂತ ಅಂದರೆ, ಈಗ ಲಗ್ನದ ವಿಚಾರಕ್ಕೆ ಬರೋಣ. ನಾನು ಆವಾಗಲೇ ನಿಮ್ಗೆ ಹೇಳ್ತಾ ಬಂದೆ, ಚಂದ್ರ 2 ಕಾಲು ದಿನ ಒಂದು ರಾಶಿಯಿಂದ ಒಂದು ರಾಶಿಗೆ, ಸೂರ್ಯ ಒಂದು ರಾಶಿಯಿಂದ ಒಂದು ರಾಶಿಗೆ 1 ತಿಂಗಳು. ಅದೇ ರೀತಿ ಇದರೊಳಗಡೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದಂಥ ಒಂದು ವಿಚಾರ ಇದೆ, ಅದು ಲಗ್ನದ ವಿಚಾರ. ಲಗ್ನ ಅಂದರೆ ಎಲ್ಲರೂ, ನಾನು ಈ ಹಿಂದೆ ಎಪಿಸೋಡ್ಗಳಲ್ಲೂ ಹೇಳಿದ್ದೀನಿ, ಅದನ್ನು ಮದುವೆ, ತಾಳಿ ಕಟ್ಟೋದು ಅಂತ ತಿಳ್ಕೊಂಡಿದ್ದಾರೆ. ಲಗ್ನ ಅಂದ್ರೆ ಅದಲ್ಲ, 2 ಗಂಟೆ ಅವಧಿಯ ಒಂದು ಸುಮುಹೂರ್ತ. ಅದು ಹೇಗೆ ಲಗ್ನ ಬದಲಾವಣೆ ಆಗುತ್ತೆ ಅಂದರೆ, 24 ಗಂಟೆಯಲ್ಲಿ 12 ಲಗ್ನಗಳು ಬರುತ್ತೆ. ಒಂದು ಲಗ್ನಕ್ಕೆ 2 ಗಂಟೆ. ನೋಡಿ, ಇಲ್ಲಿ 12 ರಾಶಿಗಳಿದೆಯಲ್ಲ, ಇದು ಲಗ್ನಗಳು ಇದ್ದ ಹಾಗೇನೆ ಲೆಕ್ಕ. ಫಾರ್ ಎಕ್ಸಾಂಪಲ್, ಮೇಷಲಗ್ನ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆಯವರೆಗೆ ಮೇಷಲಗ್ನ ಇದ್ದರೆ, 8 ರಿಂದ 10 ವೃಷಭ, 10 ರಿಂದ 12 ಮಿಥುನ, 12 ರಿಂದ 2 ಕಟಕ, 2 ರಿಂದ 4 ಸಿಂಹ, 4 ರಿಂದ 6 ಗಂಟೆ ಕನ್ಯಾ, 6 ರಿಂದ 8 ತುಲಾ, 8 ರಿಂದ 10 ವೃಶ್ಚಿಕ, 10 ರಿಂದ 12 ಧನಸ್ಸು, 12 ರಿಂದ 2 ಮಕರ, 2 ರಿಂದ 4 ಕುಂಭ, 4 ರಿಂದ 6 ಮೀನ, ಮತ್ತೆ ಇಲ್ಲಿಗೆ ಬಂತು ನೋಡಿ 6 ರಿಂದ 8 ಮೇಷ. ಈ ಲಗ್ನಗಳು ಸಮಯವನ್ನು ನೀವು ಸರಿಯಾಗಿ ಗುರ್ತು ಹಾಕಿಕೊಳ್ಳಲಿಲ್ಲ ಅಂದರೆ, ಯಾಕೆಂದರೆ ಒಂದು ಲಗ್ನದಿಂದ ಒಂದು ಲಗ್ನ 2 ಗಂಟೆ ಸಂಚಾರ ಮಾಡುವಾಗ ಅದು 30 ಡಿಗ್ರಿ ಅಂಶದಲ್ಲಿ ಹೋಗುತ್ತೆ. ನೀವೇನಾದರೂ ಸಮಯವನ್ನು ಸರಿಯಾಗಿ ಬರ್ಕೊಳ್ಳದೆ 11:10 ಗಂಟೆಗೆ ಈ ಲಗ್ನ ಮುಗಿದು ಹೋಗಿ ನೀವು ಅಂದಾಜು 10:30 10:45 ಇರ್ಬೋದೇನೋ ಸರ್ ಅಂದ್ಬಿಟ್ರೆ, ಅದು ವೃಷಭ ಲಗ್ನಕ್ಕೆ ಬರುತ್ತೆ. ಅಥವಾ ಮೇಷವೋ ಅಲ್ಲ, ವೃಷಭವೋ ಅಲ್ಲ, ಇಲ್ಲೆಲ್ಲೋ ಸಂಧಿಯಲ್ಲಿ ಇರುತ್ತೆ. ಸಮಯವನ್ನು ಸರಿಯಾಗಿ ಬರೆದುಕೊಳ್ಳಿ. ಹುಟ್ಟಿದ ಕೂಡಲೇ ಬರ್ಕೋಬೇಕು. ನಮ್ಮ ಹತ್ರ ಸುಮಾರು ಜನ ಜಾತಕ ಬರ್ಸಕ್ಕೆ ಬರ್ತಾರೆ, ಸರ್ ಒಂದು 10 ರಿಂದ 1 ಗಂಟೆವರೆಗೂ 2 ಲಗ್ನ ಎಗರೋಯ್ತು, ನಾವು ಯಾವ ಲಗ್ನ ಹಾಕ್ಕೊಳ್ಳೋದು? ಕರೆಕ್ಟಾಗಿ ಬರ್ಕೋಬೇಕು. ಆವಾಗ ಏನು ವ್ಯತ್ಯಾಸ ಆಗಲ್ಲ. ಏನಾರು 5 ನಿಮಿಷ 10 ನಿಮಿಷ ಆದಂಥ ವ್ಯತ್ಯಾಸ ಬರಲ್ಲ. ಸಂಧಿ ಲಗ್ನಕ್ಕೆ ಬಂದಿದ್ದರೆ ತುಂಬ ಕಷ್ಟ. ಈ ಲಗ್ನದ ಸಮಯ ಇದೆಯಲ್ಲ, ತುಂಬ ಕಷ್ಟ. ಈಗ ಬಿಡಿ, ನಮಗೆ ಪರವಾಗಿಲ್ಲ. ಪ್ರತಿ ಹೆರಿಗೆ ವಾರ್ಡ್ನಲ್ಲೂ ಒಂದು ಗಡಿಯಾರ ಇರುತ್ತೆ, ಅಥವಾ ಡಾಕ್ಟರ್ಸ್ ಕೈಲಿ ವಾಚ್ ಇರುತ್ತೆ. ಆ ಮಗು ಹೊರಗೆ ಬಂದ ಕೂಡಲೇ ಅಲ್ಲಿ ಮಿನಿಟು ಸೆಕೆಂಡ್ಗಳ ಮೂಲಕ ದಾಖಲಿಸ್ಬಿಡ್ಬೋದು. ಹಿಂದೆ ರಾಜ ಮಹಾರಾಜ ಕಾಲದಲ್ಲಿ ಗಡಿಯಾರನೇ ಇರ್ತಿರ್ಲಿಲ್ಲ. ಅವ್ರು ಹೇಗೆ ಸಮಯವನ್ನು ನಿಗದಿಸ್ಕೊಳ್ತಾ ಇದ್ರು? ಅದಕ್ಕೊಂದು ಬಹಳ ಅದ್ಭುತವಾದಂಥ ಅಪರೂಪವಾದ ಕಥೆ ಇದೆ, ಕೇಳಿ ಹೇಳ್ತೀನಿ. ಇದು ವರಾಹಮಿಹಿರ ಕಾಲದ ಕಥೆ. ಅಲ್ಲಿ ಒಬ್ಬ ರಾಜನ ಪತ್ನಿ ರಾಣಿ ಗರ್ಭವತಿ ಆಗ್ತಾಳೆ. ಆಕೆಗೆ ಪ್ರಸವದ ದಿನ ಬರ್ತದೆ. ರಾಜನಿಗೆ ತುಂಬ ಕುತೂಹಲ, ನನಗೆ ಹುಟ್ಟುವ ಮಗು ಯಾವ ಭವಿಷ್ಯದಲ್ಲಿ ಹುಟ್ಟುತ್ತದೆ, ಅದರ ಜೀವನ ಚರಿತ್ರೆ ಹೇಗಿರ್ತದೆ ಅಂತ ಕರಾರುವಾಕ್ಕಾಗಿ ತಿಳ್ಕೋಬೇಕು ಅಂತೇಳಿ ಅಲ್ಲಿ ಪ್ರಸೂತಿ ನಡೀತಾ ಇದೆ. ಜ್ಯೋತಿಷರನ್ನು ಕರೆಸ್ಬಿಟ್ಟಿರ್ತಾರೆ ರಾಜ. ಅಲ್ಲಿ ಯಾರು ಒಳಗಡೆ ದಾಸಿಯರು ಇರ್ತಾರೆ, ಅವ್ರಿಗೊಂದು ಸೂಚನೆ ಕೊಟ್ಟಿರ್ತಾನೆ ರಾಜರ. ನೋಡಿ, ನಿಮ್ಮ ಕೈಲಿ ಒಂದು ನಿಂಬೆಹಣ್ಣು ಇಟ್ಕೊಡಿ, ನಾವು ಕೆಳಗಡೆ ನಿಂತಿರ್ತೀವಿ, ಮಗು ಹುಟ್ಟಿದ ಕೂಡಲೇ ನಿಂಬೆಹಣ್ಣು ಎಸ್ಬಿಡ್ಬೇಕು ನಮಗೆ. ಆ ನಿಂಬೆಹಣ್ಣು ನಮ್ಮ ಬಳಿ ಬಂದು ಬಿದ್ದ ಕೂಡಲೇ ನಾವು ಅದು ಮಗು ಹುಟ್ಟಿದ ಸಮಯ ಅಂತ ನಿರ್ಧರಿಸಿ ನಾನು ಜ್ಯೋತಿಷ್ಯರಿಗೆ ಹೇಳ್ಬಿಡ್ತೀನಿ, ಈ ಸಮಯದನ್ನು ನಿರ್ಧಾರ ಮಾಡಿ ಆ ಮಗುವಿನ ಜಾತಕವನ್ನು ಬರೆಯಿರಿ ಅಂತ ಹೇಳ್ಬಿಡ್ತೀನಿ. ಆಯಿತು ಅಂತ ದಾಸಿ ಹೇಳ್ತಾಳೆ. ನಿಂಬೆಹಣ್ಣ ಹಿಡ್ಕೊತಾಳೆ. ಹೆರಿಗೆ ನೋವು ಸ್ಟಾರ್ಟ್ ಆಗುತ್ತೆ. ಮಗು ಹೊರಗೆ ಬರುತ್ತೆ, ಕರಳು ಕಟ್ಟಾಗತ್ತೆ. ದಾಸಿ ನಿಂಬೆಹಣ್ಣು ಎಸಿಬೇಕು. ಎಸಿತಾಳೆ ನಿಂಬೆಹಣ್ಣ. ಅದು ಕಿಟಕಿಯ ಸರಳುಗಳಿಗೆ ತಗುಲಿ ವಾಪಸ್ ಬಂದು ಮಂಚು ಸಂದಿಗೆ ಹೋಗ್ಬಿಡುತ್ತೆ. ಅಲ್ಲಿ ರಾಜ ವೇಟಿಂಗೋ. ಇವಳಿಗೆ ಮಂಚು ಸಂದಿಗೆ ಹೋಗಿ ನಿಂಬೆಹಣ್ಣೆ ಸಿಗ್ತಾ ಇಲ್ಲ. ಅಲ್ಲಿ ಹುಡ್ಕೋದು, ಇಲ್ಲಿ ಹುಡ್ಕೋದು, ಅದೆಲ್ಲೋ ಕೂತ್ಕೊಂಡು ಯಾವ ಸಂದಿಲಿ ಹೋಗಿ ಸೇರ್ಕೊಂತು. ಈ ಕಡೆ ಮಗು ಆಗ್ತಾನೆ ಹುಟ್ಟಿರುವ ಟೆನ್ಷನ್ ಬೇರೆ, ಈ ನಿಂಬೆಹಣ್ಣು ಬೇರೆ ಸಿಗ್ತಾ ಇಲ್ಲ. ಒಟ್ಟಾರೆ ಆ ನಿಂಬೆಹಣ್ಣು ಸಿಗೋದಕ್ಕೆ ಅರ್ಧ ಗಂಟೆ ಸಮಯ ಹಿಡಿತು, ಜಾಸ್ತಿ ಆಗೋಯ್ತು. ಆಮೇಲೆ ಆ ನಿಂಬೆಹಣ್ಣು ತಂದು ಟಕ್ ಅಂತ ಎಸ್ತು.
ರಾಜ ನಿಂಬೆಹಣ್ಣು ಬಿದ್ದಿದ್ದು ನೋಡ್ದ, ಇದೇ ಹುಟ್ಟಿದ ಸಮಯ ಅಂತೇಳಿ ಜ್ಯೋತಿಷಿಗೆ ಹೇಳ್ದ. ಅವರು ಜಾತಕವನ್ನು ಬರೆದ್ರು. ಮಗು ಬೆಳೀತು. ಆ ಯುವರಾಜ ದೊಡ್ಡನಾದ ಮೇಲೆ ಇವರು ಜಾತಕ ಬರೆದಿದ್ದಕ್ಕೂ ಅವನ ವರ್ತನೆಗೂ ತಾಳೆ ಆಗ್ತಿಲ್ಲ. ಇವರು ಬರೆದಿರೋದೇ ಒಂದು, ಅಲ್ಲಾಗ್ತಿರೋದೇ ಒಂದು. ತುಂಬ ದೊಡ್ಡ ವಿದ್ಯಾವಂತನಾಗ್ತಾನೆ, ವಿದ್ವಾಂಸನಾಗ್ತಾನೆ, ದೊಡ್ಡ ರಾಜನಾಗ್ತಾನೆ, ಹೆಸರು ಮಾಡ್ತಾನೆ, ಹಲವು ರಾಜ್ಯಗಳನ್ನು ಗೆಲ್ತಾನೆ ಅಂತ ಇವ್ರು ಬರೆದಿದ್ರು. ಅವನು ಪುಂಡ, ಪೋಖರಿ, ಕುಡುಕ, ದುಷ್ಟನಾಗಿದ್ದ. ಕೋಪ ನೋಡಿತು ರಾಜನಿಗೆ. ಕರೆಸ್ದ ಜಾತಕ ಬರೆದವ್ರನ್ನ. ಬಂದರು ಅವರು, ಅವ್ರಿಗೂ ವಯಸ್ಸಾಗಿ ಹೋಗಿತ್ತು. ಏನು ಅಂದ್ರು, ನೋಡಿ ಜಾತಕ ಬರೆದಿರ ಹೀಗೆ ಈ ಥರ ಆಗಿದೆ, ಏನು ನೀವು ಜಾತಕ ಬರೆದ್ರಿ? ನಿಮ್ಮ ಜ್ಯೋತಿಷ ಸುಳ್ಳಾಗಿದೆಯಲ್ಲ. ನನ್ನ ಜ್ಯೋತಿಷ ಸುಳ್ಳಾಗಲಿಕ್ಕೆ ಸಾಧ್ಯನೇ ಇಲ್ಲ. ನೀವೇನು ಸಮಯ ಕೊಟ್ಟಿರೋ ಆ ಸಮಯಕ್ಕೆ ಬರೆದಿದ್ದೀನಿ, ಇದು ಕರೆಕ್ಟ್ ಆಗಿದೆ ಅಂದಾಗ ದಾಸಿ ನೆನಪಾಗ್ತಾಳೆ. ಕರೆಸಿ ಆ ದಾಸಿನ. ಅವಳಿಗೂ ವಯಸ್ಸಾಗೋಗಿರುತ್ತೆ. ಆ ಮಗು ಹುಟ್ಟುವ ಸಮಯಕ್ಕೆ ಅವಳು ಒಂದು 25 ಇತ್ತೇನೋ, ಇದೊಂದು 25 ವರ್ಷ ದಾಟದ್ಮೇಲೆ ಅವಳು 50 ವರ್ಷ ಆಗಿರುತ್ತೆ. ಸದ್ಯ ಬದುಕಿರ್ತಾಳೆ. ಇಲ್ದವರೇ ಜ್ಯೋತಿಷಿಗಿತ್ತು ಕತೆ. ಕರ್ಕೊಂಬಂದು ಆಕೆನ ಬಾಯಿ ಬಿಡಿಸಿದಾಗ ಹೇಳ್ತಾಳೆ, ಮಹಾರಾಜರೇ, ನೀವು ಅವತ್ತು ನಿಂಬೆಹಣ್ಣು ಎಸೆಯಕ್ಕೆ ಹೇಳಿದ್ರಿ, ನಾನು ಎಸ್ತೆ, ಅದು ಕಿಟಕಿಯ ಸರಳುಗಳಿಗೆ ತಗಲಿ ಅದೆಲ್ಲೋ ಮಂಚ ಸಂಧಿ ಕಾಣೆಯಾಗ್ಬಿಡ್ತು. ಅದನ್ನು ಹುಡುಕೋದಕ್ಕೆ ನನಗೆ ಅರ್ಧ ಮುಕ್ಕಾಲು ಗಂಟೆ ಹಿಡಿದೋಯ್ತು, ಸಮಯ ತುಂಬ ಹಿಡೀತು ಅಂತ ಒಪ್ಕೊಂಡಾಗ ಈ ಜ್ಯೋತಿಷ್ಯ ಮೇಲೆ ರಾಜನಿಗೆ ನಂಬಿಕೆ ಬರುತ್ತೆ. ಜ್ಯೋತಿಷ್ಯದ ಮೇಲೆ ನಂಬಿಕೆ ಬರುತ್ತೆ. ಕಾಲ ನಿರ್ಣಯ ಬಹಳ ಮುಖ್ಯ. ಯಾಕೆ ಕಾಲ ನಿರ್ಣಯ ಅಷ್ಟು ಬಹಳ ಮುಖ್ಯ ಆಗುತ್ತಂತಂದರೆ, ಮೈಕ್ರೋ ಸೆಕೆಂಡುಗಳ ಕಾಲದಲ್ಲಿಯೂ ಗ್ರಹಗಳು ನಿಲ್ಲದೆ ಚಲಿಸುತ್ತಿರುತ್ತವೆ. ಯಾವತ್ತು ಗ್ರಹಗಳು ಚಲನೆ ನಿಲ್ತು ಪ್ರಪಂಚ ಪ್ರಳಯ ಅಂತಲೇ ಅರ್ಥ. ಅದು ತನ್ನ ಪರಿಧಿಯ ಸುತ್ತನೂ ತಿರುಗ್ತಿರುತ್ತೆ, ಇಡೀ ಗ್ರಹವೂ ತಿರುಗ್ತಾ ಇರ್ತದೆ. ಅಲ್ಲಿಗೆ ನಮಗೆ ಸಮಯ ಎಷ್ಟು ಮುಖ್ಯ ಆಗುತ್ತೆ. ಪುರಾಣದಲ್ಲಿ ಇಂಥ ಕಥೆಗಳು ತುಂಬ ಇದೆ. ಕಡೆಗೆ ಆ ಜ್ಯೋತಿಷಿಗೆ ಸನ್ಮಾನ ಮಾಡಿ ರಾಜನೇ ತಪ್ಪಾಯಿತು ಅಂತ ಒಪ್ಕೊಂಡ್ರು. ಅಲ್ಲಿ ಜ್ಯೋತಿಷ್ಯ ಗೆಲ್ಲಿತು. ಹಾಗಾಗಿ ನಾವು ಸರಿಯಾದ ಸಮಯವನ್ನು ಬರೆದಿಟ್ಕೋಬೇಕು. ಆಮೇಲೆ ಮಗು ಹುಟ್ಟಿದ ಕೂಡಲೇ ಇಮ್ಮಿಡಿಯೇಟ್ ಜ್ಯೋತಿಷಿಗಳ ಹತ್ರ ಹೋಗಿ ಅದ್ರ ವಿವರಗಳನ್ನ ಬರ್ಸ್ಕೊಂಬಿಡಿ. ಪೂರ ಜಾತಕನ ಬರ್ಸ್ಕೊಳ್ಳಿ, ಅಥವಾ ಈ ಹುಟ್ಟಿರೋ ಸಮಯ ಹೆಂಗಿದೆ ಅಂತ ಬರ್ಸ್ಕೊಳ್ಳಿ. ಆ ಮಗುವಿನ ಮಾನಸಿಕ ದೈಹಿಕ ಬೆಳವಣಿಗೆ, ಆರೋಗ್ಯ, ವಿದ್ಯೆ, ಉದ್ಯೋಗ, ವಿವಾಹ ವಿವರ, ತಂದೆ ತಾಯಿಯರ ಜೊತೆ ಆ ಮಗುವಿನ ಭಾವನಾತ್ಮಕ ಸಂಬಂಧ ಹೇಗಿರ್ತದೆ, ಸಾಧು ಗುಣವ, ಕ್ರಿಯಾಶೀಲನ, ಅತಿ ಕ್ರಿಯಾಶೀಲನ, ಮಂದವ, ಅಥವಾ ಅದಕ್ಕೆ ಬಾಲ್ಯದಿಂದಲೇ ಏನಾದರೂ ಪರಿಹಾರ ಪೂಜೆಗಳನ್ನು ಮಾಡಿಸಬೇಕಾದ ಅವಶ್ಯಕತೆ ಇದೆಯಾ ತಿಳ್ಕೊಂಬಿಡಿ. ಯಾಕೆಂದರೆ ಈ ಸಮಯದ ಏರುಪೇರಿನಿಂದ ಸಂಧಿ ಲಗ್ನವಾಗಲಿ, ಸಂಧಿ ರಾಶಿ, ಸಂಧಿ ನಕ್ಷತ್ರದ ಜನನವಾದರೆ ಬಾಲ್ಯದಲ್ಲೇ ಅದಕ್ಕೆ ಪರಿಹಾರ ಇದೆ. ಮೆದುಳಿನ ಬೆಳವಣಿಗೆ ಆದ ಮೇಲೆ, ಮೆಚುರಿಟಿ ಬಂದ ಮೇಲೆ ಪರಿಹಾರ ತುಂಬ ಕಷ್ಟ. ಅದಕ್ಕೋಸ್ಕರ ಮಗುವಿಗೆ ಇಷ್ಟು ವರ್ಷಕ್ಕೆ ಜಾತಕ ಬರೆಸಬಾರ್ದು, ಇಷ್ಟೇ ವರ್ಷದ ಮೇಲೆ ಮಾತ್ರ ಬರೆಸಬೇಕು ಅಂತ ಯಾವ ಗ್ರಂಥದಲ್ಲೂ ಇಲ್ಲ. ಹಾಗಾಗಿ ಬೇಗ ಬರೆಸಿಕೊಂಡರೂ ಯಾವುದೇ ದೋಷವಿಲ್ಲ. ಕೆಲವು ಕಡೆ ಕಂಪ್ಯೂಟರ್ ಪ್ರಿಂಟ್ ತೆಗಿತಾರೆ, ನಮ್ಮಂಥ ಕೆಲವರು ಹಸ್ತಾಕ್ಷರದಲ್ಲಿ ಬರಿತೀವಿ. ನಿಮಗೆ ಯಾವುದು ಮುಖ್ಯ ಅನಿಸುತ್ತೆ, ಯಾವುದು ಅರ್ಜೆಂಟ್ ಅನಿಸುತ್ತೆ ಅದನ್ನು ತಗೋಬೋದು. ಬಟ್ ಹಸ್ತಾಕ್ಷರದಲ್ಲಿ ಬರೀತಕ್ಕಂಥ ಜಾತಕ ಶ್ರೇಷ್ಠ, ಯಾರೇ ಬರೀಲಿ. ಯಾಕೆ ಅಂತಂದರೆ ಒಬ್ಬ ಜ್ಯೋತಿಷಿ ಆತನ ಉಂಗುಷ್ಟ ಮತ್ತು ಹೆಬ್ಬೆರಳಿನ ಮೂಲಕ ತನ್ನ ಮೆದುಳಿನಲ್ಲಿರುವ ಇಂಟ್ಯೂಷನ್ನನ್ನು ರವಾನೆ ಮಾಡಿ ಆ ಪೆನ್ನಿನ ಮೂಲಕ ಅದನ್ನು ದಾಖಲಿಸ್ತಾನೆ. ಲಾಸ್ಟಲ್ಲಿ ಆತನ ಸಹಿಯನ್ನು ಹಾಕುತ್ತಾನೆ. ಅಂದರೆ ಆತ ಬರೆದಿರುವುದಷ್ಟು ಕೂಡ ಆ ಮಗುವಿನ ಜೀವನಕ್ಕೆ, ಭಾವನೆಗಳಿಗೆ, ಸ್ಪಂದನೆಗೆ ಹತ್ತಿರವಿರುತ್ತದೆ. ಇಲ್ಲಿ ಯಾವುದೇ ಯಂತ್ರದ ಪ್ರಯೋಗ ಆಗಿಲ್ಲ. ಇನ್ನು ಅದರ ಜೊತೆಗೆ ಮಗುವಿನ ಪೂರ್ವಜನ್ಮದ ಲೆಕ್ಕಾಚಾರ, ಅದರ ಪೂರ್ವಿಕರ ಹಿಸ್ಟ್ರಿ ಅದು ಕೂಡ ಆ್ಯಡ್ ಆಗುತ್ತೆ. ಅದಾದಮೇಲೆ ಅದು ಮುಂದಿನ ವಿಚಾರ ಜಾತಕದಲ್ಲಿ ಬರುತ್ತೆ. ಇದಿಷ್ಟು ಗ್ರಹಗಳ ಚಲನೆಯ ಬಗ್ಗೆ ನಿಮಗೆ ಹೇಳಬೇಕಾಯಿತು. ಕೃಷ್ಣ ಪಕ್ಷ, ಶುಕ್ಲ ಪಕ್ಷ, ಚಂದ್ರಮಾಸ, ಸೌರಮಾಸಗಳ ಬಗ್ಗೆ. ಪುನಃ ಪಂಚಾಂಗ ವಿಚಾರಕ್ಕೆ ಬರೋಣ. ಭಾರತದಲ್ಲಿ ಇವತ್ತು ಆತ್ಮೀಯರೇ ಈ 30 ರೀತಿಯ ಪಂಚಾಂಗ ಗಣಾನುಕ್ರಮಗಳಿವೆ. ನಮ್ಮ ಕರ್ನಾಟಕದಲ್ಲೇ ಅಂದಾಜು 10 ರಿಂದ 15 ರೀತಿಯ ಪಂಚಾಂಗ ಕ್ರಮಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ. ಪಂಚಾಂಗ ಅಂದ್ರೇನು? ಪಂಚ ಅಂಗಗಳು ಸೇರಿ ಪಂಚಾಂಗ. ತಿಥಿ,
ವಾರ, ನಕ್ಷತ್ರ, ಯೋಗ, ಕರಣ. ಈ 5 ಅಂಶಗಳ ವಿವರ ಸಹಿತ ಸಿದ್ಧ ಗ್ರಂಥಕ್ಕೆ ಪಂಚಾಂಗ ಅಂತ ಹೆಸರಿಸಿದ್ದಾರೆ. ನಾನಾಗಲೇ ತೋರಿಸಿದ್ದು ಒಂಟಿಕೊಪ್ಪಲ್ ಪಂಚಾಂಗ. ಆಸ್ಥಾನ ವಿದ್ವಾನ್, ಜ್ಯೋತಿಷ್ಯ ರತ್ನ, ಸಿದ್ಧಾಂತಿ ತಮ್ಮಯ್ಯ ಶಾಸ್ತ್ರಿಗಳಿಂದ ಮೊದಲುಗೊಂಡು ಅವರ ಪುತ್ರರಾದಂಥ ದೈವಜ್ಞ ಭೂಷಣ, ಜ್ಯೋತಿರ್ವಿದ್ಯಾರತ್ನ, TV ಕೃಷ್ಣಶಾಸ್ತ್ರಿಗಳಿಂದ ಹಿಡಿದು ಒಟ್ಟು 5 ತಲೆಮಾರಿನಿಂದ ಇಂದಿನವರೆಗೂ, ಅಂದರೆ 1887ರಿಂದ 1887-88ರಿಂದ 2026ರವರೆಗೆ ಅವ್ಯಾಹತವಾಗಿ ಇಂದಿಗೂ ನಿಲ್ಲದೆ 139ನೇ ಸಂಚಿಕೆ ಇದು ಒಂಟಿಕೊಪ್ಪಲ್ ಪಂಚಾಂಗ. ಇಂದು ನಮ್ಮ ಕೈಯಲ್ಲಿದೆ ಎಂದರೆ ಅವರ ವಂಶದ ಪರಿಶ್ರಮ, ಅಧ್ಯಯನಶೀಲತೆ, ಮಕ್ಕಳು ಮೊಮ್ಮಕ್ಕಳ ನಿರಂತರ ಸಾತ್ವಿಕ ಸಂಕಲ್ಪ ಮನಸ್ಥಿತಿ, ಅವರ ತನ್ಮಯತೆ, ಸನಾತನ ಧರ್ಮದ ಮೇಲಿರುವ ಅವರ ಕಾಳಜಿಗೆ ನಾವು ಸದಾ ಧನ್ಯವಾದವನ್ನು ಹೇಳಲೇಬೇಕು. ಮತ್ತೊಮ್ಮೆ ಈ ಪಂಚಾಂಗ ಆರಂಭವಾಗಿರೋದು 87-88ರಿಂದ ಆರಂಭವಾದಂಥದ್ದು. 2026-27ರವರೆಗಿನ ಸಂಚಿಕೆ 139ನೇ ಸಂಚಿಕೆ. ಈ ಪಂಚಾಂಗದಲ್ಲಿ 4 ವಿಭಾಗಗಳನ್ನು ಸಿದ್ಧಪಡಿಸಿದ್ದಾರೆ. 1 ಸೂರ್ಯ ಸಿದ್ಧಾಂತ, 2 ವಾಕ್ಯ, 3 ಆರ್ಯಭಟೀಯ, 4ನೇದು ದೃಗ್ಗಣಿತ. ಅದರ ವಿವರವನ್ನು ಹೇಳ್ತಾ ಹೋದರೆ 50 ಕಂತುಗಳಾದರೂ ಸಾಲಲ್ಲ. ಒಟ್ಟಾರೆ ಪಂಚಾಂಗದ ಅಧ್ಯಯನಕ್ಕೆ, ಅಭ್ಯಾಸಕ್ಕೆ ಒಬ್ಬ ವ್ಯಕ್ತಿಗೆ ಕನಿಷ್ಠ 5 ವರ್ಷವಾದರೂ ಬೇಕು. ಜ್ಯೋತಿಷ್ಯ ಶಾಸ್ತ್ರ ಕಲಿಯೋಕ್ಕಲ್ಲ, ಬರೀ ಪಂಚಾಂಗವನ್ನು ಅಭ್ಯಾಸ ಮಾಡೋಕ್ಕೆ 5 ವರ್ಷ 10 ವರ್ಷ ಬೇಕು. ಅಷ್ಟು ವಿಷಯಗಳು ಅದರೊಳಗಿದೆ. ಪಂಚಾಂಗವನ್ನು ನಾವು ಅಭ್ಯಸಿಸಲೇಬೇಕು. ಯಾಕೆಂದರೆ ಪಂಚಾಂಗ ನಮ್ಮ ದೈನಿಕ ಉಪಯೋಗವಾಗಬೇಕು. ಇಂದಿನ ಯುವಜನತೆಗೆ ಅದು ಬೇಕು. ಯಾಕಿದು ಪರಿಚಯ ಅವರಿಗೆ ಕಡ್ಡಾಯವ ಅಂತ ಅನ್ಕೋತಾ ಇಲ್ಲ. ಆಗಲೇ ಬಿ ಗಣಪತಿಯವರು ಹೇಳಿದಾಗೆ ಅದನ್ನು ಮೂಲೆ ಸೇರಿಸಿಯೋ, ಅದನ್ನು ಇದು ನಿಜವಾ, ಇದು ಬೇಕಾ ಅನ್ನುವ ಈ ಒಂದು ಗೊಂದಲಗಳ ನಡುವೆನೇ ಹೋಗ್ಬಿಟ್ಟಿದೆ ಪಂಚಾಂಗ. ಖಗೋಳಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ಮುಹೂರ್ತಶಾಸ್ತ್ರ, ಮಾಸಗಳ ವಿವರ, ಗ್ರಹಣಗಳ ವಿಚಾರಗಳು, ಧಾರ್ಮಿಕ ವಿಧಿವಿಧಾನಗಳ ವಿವರಗಳು, ಎಲ್ಲ ಊರು ಜಿಲ್ಲೆಗಳ ಜಾತ್ರೆ, ಹಬ್ಬ, ಉತ್ಸವಗಳ ವಿವರಗಳು, ಸಂಕ್ರಮಣ ವಿವರಗಳು, ವ್ರತ ವಿಚಾರಗಳು, ಪ್ರದೋಷ ಪೂಜಾ ವಿವರಗಳು, ಅಮಾವಾಸ್ಯೆ ಹುಣ್ಣಿಮೆಯ ವಿವರಗಳು, ನವಗ್ರಹಗಳ ವಿಚಾರಗಳು, ದಶಾಭುಕ್ತಿ, ಅಕ್ಷಾಂಶ, ಅಯನಾಂಶ ವಿವರಗಳು, ಋತುಮಾನದ ವಿವರಗಳು ಈ ಪಂಚಾಂಗದಲ್ಲಿ ಸಿಗುವ ಹಾಗೆ ಯಾವ ಡಿಜಿಟಲ್ ಆ್ಯಪ್ಗಳಲ್ಲಿ ದೊರೆಯುವುದಿಲ್ಲ. ಗೊತ್ತಿರಲಿ ನಿಮಗಿದು. ಇಲ್ಲಿನ ವಿಷಯಗಳನ್ನೇ ಆಯ್ಕೆ ಮಾಡಿ ಕೆಲವು ಆ್ಯಪ್ಗಳಲ್ಲಿ ಹಾಕಿರ್ತಾರೆ, ಅದ್ವೇ ವಿಚಾರ. ಆದರೆ ಪಂಚಾಂಗವನ್ನು ಕೈಯಲ್ಲಿ ಹಿಡಿದು ನೋಡಿದಷ್ಟು ಸಮಾಧಾನ ಆಗೋಲ್ಲ ರೀ. ಅದು ಅದರ ಪಾವಿತ್ರ್ಯತೆಯೇ ಹಾಗೆ. ಹಾಗಾಗಿ ಪ್ರತಿ ಮನೆಯಲ್ಲಿ ಪ್ರತಿ ವರ್ಷ ಪಂಚಾಂಗ ತೆಗೆದು ಇಟ್ಕೊಂಡು ಅದನ್ನೇ ನೋಡ್ತಾ ಬಂದರೆ ಪ್ರತಿಯೊಬ್ಬರಿಗೂ ಪಂಚಾಂಗ ನೋಡುವುದು ಹೇಗೆ ಅನ್ನೋ ವಿಷಯ ಮನದಟ್ಟಾಗತ್ತೆ. ಆದರೆ ಇದನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಶುಚಿ, ಭಕ್ತಿಭಾವ, ಆಚಾರ ವಿಚಾರ, ಸಂಪ್ರದಾಯ ಪಾಲನೆ ಮಾಡಬೇಕಾಗತ್ತೆ. ಗೊತ್ತಿರಲಿ. ನಾನು ಹೇಳಿದೆ ಅಂತ ಅದನ್ನು ತಂದಿಟ್ಕೊಂಡ್ಬಿಟ್ಟು ಸರಿಯಾಗಿ ಅದನ್ನು ಗೌರವಿಸದೆ, ಪೂಜಿಸದೆ, ಅಲ್ಲೇ ಎಸೆಯೋದು ಇಲ್ಲೇ ಎಸೆಯೋದು ಮಾಡಿದ್ರೆ ಶಾಸ್ತ್ರಕ್ಕೆ ಅಪಚಾರ ಮಾಡ್ದಂಗೆ ಆಗುತ್ತೆ. ನೆನಪಿರಲಿ. ಯಾಕೆಂದರೆ ಒಂದು ವಿಚಾರ ನಿಮಗೆ ಬಹಳ ಹೇಳ್ತೀನಿ ಕೇಳಿ. ಶಾಸ್ತ್ರ ಅನ್ನೋದು ಎಷ್ಟು ಪವರ್ ಅಂತ. ಶಾಸ್ತ್ರ ಮತ್ತು ಶಸ್ತ್ರ 2 ವರ್ಡ್ ಬರೀರಿ. ಶಾಸ್ತ್ರ, ಶಸ್ತ್ರ. ಅಲ್ಲಿ ಏನು ವ್ಯತ್ಯಾಸ ಇದೆ? ಒಂದು ಇಳಿ ಮಾತ್ರ ವ್ಯತ್ಯಾಸ ಇದೆ. ಶಸ್ತ್ರಕ್ಕೆ ಇಳಿ ಬರಲ್ಲ, ಶಾಸ್ತ್ರಕ್ಕೆ ಇಳಿ ಬರುತ್ತೆ. ಒಂದು ಇಳಿಯಷ್ಟೇ ವ್ಯತ್ಯಾಸ. ಶಸ್ತ್ರವನ್ನು ಸರಿಯಾಗಿ ಬಳಸದಿದ್ದರೆ ಜೀವ ಹೋಗುತ್ತೆ, ಶಾಸ್ತ್ರವನ್ನು ಸರಿಯಾಗಿ ಬಳಸದಿದ್ದರೆ ಜೀವನನೇ ಹೋಗ್ಬಿಡುತ್ತೆ. ಜಾಗ್ರತೆ, ಜಾಗೃತಿ ಎರಡೂ ಇರಬೇಕು. ಈ ನಮ್ಮ ಯುಗಾದಿಯಂದು ಆರಂಭವಾಗುವ ಪ್ರತಿ ಹೊಸ ವರ್ಷಕ್ಕೆ ಇದೊಂದು ವಿಶೇಷವಾದ ವಿಷಯ ತಿಳ್ಕೊಳ್ಳಿ. ನಮ್ಮ ಸರ್ಕಾರ ಒಂದ್ಸರಿ ಎಲೆಕ್ಷನ್ ಆದರೆ 5 ವರ್ಷ, 5 ವರ್ಷಕ್ಕೆ ಒಬ್ಬ ಮುಖ್ಯಮಂತ್ರಿ, ಒಬ್ಬರು DCM, ಸಚಿವರು, MLAಗಳು 5 ವರ್ಷ. ಈ ಸಂವತ್ಸರಕ್ಕೂ ಕೂಡ
ರಾಜರು, ಮಂತ್ರಿಗಳು, ಸೈನ್ಯಾಧಿಪತಿಗಳು, MLAಗಳು ಎಲ್ಲ ಇದ್ದಾರೆ. ಆದರೆ ಅವರ ಅವಧಿ 1 ವರ್ಷ. 1 ವರ್ಷಕ್ಕೆ ಒಬ್ಬ ರಾಜ ಬರ್ತಾರೆ, ಮಂತ್ರಿ ಬರ್ತಾರೆ, ಸೇನಾಧಿಪತಿ ಬರ್ತಾರೆ, ಸಸ್ಯಾಧಿಪತಿ ಬರ್ತಾರೆ, ಪಶು ಅಧಿಪತಿ ಬರ್ತಾರೆ, ಆರ್ಘ್ಯಾಧಿಪತಿ ಬರ್ತಾರೆ. ಇದು 1 ವರ್ಷದ ಆಡಳಿತ ಮಂಡಳಿ. ಇದು ಬಹಳ ಜನಕ್ಕೆ ಗೊತ್ತಿಲ್ಲ. ವಿಚಾರವಾದಿಗಳಿಗೆಲ್ಲ ಗೊತ್ತಿರುತ್ತೆ, ಇದು ಪಂಚಾಂಗ ಸ್ಟಡಿ ಮಾಡೋರಿಗೆಲ್ಲ ಗೊತ್ತಿರುತ್ತೆ. ನಿಮಗೊಂದು ಬಹಳ ಮುಖ್ಯವಾದ ಮಾಹಿತಿ ತಿಳ್ಕೊಳ್ಳಿ, ಪ್ರತಿಯೊಬ್ಬರಿಗೂ ಗೊತ್ತಾಗೋ ಥರ ಹೇಳ್ಬಿಡ್ತೀನಿ. ಯುಗಾದಿ ಹಬ್ಬ ಯಾವ ವಾರ ಬರುತ್ತದೆಯೋ ಆ ವಾರದ ಅಧಿಪತಿಯೇ ಆ ವರ್ಷದ ರಾಜ. ಈ ವರ್ಷ ಹಬ್ಬ ಯಾವತ್ತು ಬಂದಿದೆ? ಗುರುವಾರ ಬಂದಿದೆ. ಈ ಸಂವತ್ಸರಕ್ಕೆ ರಾಜ ಯಾರು? ಗುರು. ಇಟ್ಸ್ ವೆರಿ ಸಿಂಪಲ್ ರೀ. ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ, ಯಾರು ತಿಳ್ಕೊಳ್ಳೋಕೆ ಹೋಗೋದಿಲ್ಲ. ಈ ವರ್ಷದ ಅಧಿಪತಿ ಗುರು ರಾಜ. ಹಾಗಾಗಿ ಈ ಸಂವತ್ಸರಕ್ಕೆ ಈ ವರ್ಷ ಎಲ್ಲರಿಗೂ ಬಂಪರ್ ಆಫರ್. ಗುರುಬಲ ಅಂತೀವಿ, ಗುರುದೆಸೆ ಅಂತೀವಿ, ಗುರುಗಳ ಯೋಗ ಅಂತೀವಿ. ಗುರುಗಳೇ ರಾಜರಾಗ್ಬಿಟ್ರೆ ಈ ವರ್ಷ ಕೇಳಬೇಕಾ? ಯಾರ್ಯಾರು ಗುರುಗಳ ಆರಾಧನೆ ಚೆನ್ನಾಗಿ ಮಾಡ್ಕೋತಾರೆ, ಯಾರು ದೇವರು, ದಿಂಡ್ರು, ಗುರು ಹಿರಿಯರ ಮೇಲೆ ಭಕ್ತಿ ಇಟ್ಟಿದ್ದಾರೆ, ಅವರಿಗೆಲ್ಲ ಧಾರಾಳವಾದ ಆಫರ್ ಇದೆ. ಡೋಂಟ್ ವರಿ. ಮದುವೆ ಆಗದೆ ಇರತಕ್ಕಂಥ ಯುವಕ ಯುವತಿಯರಿಗೆ ಮ್ಯಾರೇಜ್ ಆಗುತ್ತೆ. ನೌಕರಿ ಸಿಗದೆ ಇದ್ದವ್ರಿಗೆ ನೌಕರಿ ಸಿಗುತ್ತೆ. ಗೃಹಾಭಿಲಾಷೆ ಇರೋರು ಮನೆಗಳನ್ನ ಕಟ್ಕೊತೀರಿ. ಸಂತಾನಾಭಿಲಾಷೆ ಇರೋರಿಗೆ ಮಕ್ಕಳಾಗತ್ತೆ. ಗುರುಗಳನ್ನು ಆರಾಧನೆಯನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ 12 ದ್ವಾದಶ ರಾಶಿಗಳ ನಿಮ್ಮ ರಾಶಿ ಭವಿಷ್ಯ ಓದುವಾಗ ನಿಮಗೆ ಗೊತ್ತಾಗುತ್ತೆ, ನೋಡ್ಕೊಳ್ಳಿ. ಈಗ ರಾಶಿ ಭವಿಷ್ಯನೂ ಕೂಡ ಬರುತ್ತೆ ಪಂಚಾಂಗ ಶ್ರವಣದಲ್ಲಿ. ಈ ವರ್ಷ ಯಾವ್ಯಾವ ರಾಶಿಯವರಿಗೆ ಹೇಗಿದೆ ನಾನು ಓದ್ತೀನಿ, ಡೀಟೇಲಾಗಿ ಓದಿ ನಿಮ್ಗೆ ಕೊಡ್ತೀನಿ. ಅದನ್ನೆಲ್ಲ ದಾಖಲಿಸಿಟ್ಕೊಳ್ಳಿ.